ಹಾಯ್ ಗಾಯ್ಸ್, ನಮಸ್ತೆ. ಬೆಳಗಿನ ಶುಭೋದಯಗಳು. ಇವತ್ತು ನಮ್ಮ ಅಪ್ಪನ ಮನೇಲಿ ಸೋಮನಾಳಮ್ಮನ ಜಾತ್ರೆ ಇದೆ. ವಟಾರ ಎಲ್ಲ ಸೇರಿ ಮಾಡೋವಂಥದ್ದು ಕೋಡಾಳಿ ವಟಾರ ಅಂತ. ಇದು ವರ್ಷ ಯಾವಾಗಲೂ ನಡ್ಕೊ ಬರ್ತಾರತ್ತೆ. ಚೀಣ್ಯದ ಹತ್ರ ಇರೋ ಸೋಮನಾಳಮ್ಮ ಮತ್ತು ಕೋಟಮ್ಮನಮ್ಮ ದೇವಸ್ಥಾನ ಕೇಳಿರ್ತೀರ ಯಾರು. ಮಂಡ್ಯ ಸೈಡು, ನಾಗಮಂಗಲ ಸೈಡು. ಇದು ಮನೆ ದೇವರು ಆಗೋದ್ರಿಂದ ಎಲ್ಲರೂ ತಂಬಿಟ್ಟು ಆರತಿನ ಮಾಡ್ಕೊಂಡು, ಹಣ್ಣುಕಾಯಿ ಆರತಿನ ಮಾಡ್ಕೊಂಡು, ಹಾಗೆ ಕೋಳಿ ಎಲ್ಲನೂ ಒಪ್ಪಿಸ್ತಾರೆ. ಬನ್ನಿ, ಈಗ ನಾವು ನಮ್ಮ ಅತ್ತಿಗೆ ಮತ್ತು ಎಲ್ಲರೂ ನಮ್ಮ ಇಡೀ ಫ್ಯಾಮಿಲಿ ಹೋಗ್ತಾಯಿದ್ದೀವಿ. ಇದು ನಮ್ಮ ಕೋಡಳ್ಳಿ ವಟಾರದವರು ಮಾಡೋಂಥ ಹಬ್ಬ. ಇದನ್ನು ಸೋಮನಾಳಮ್ಮ ಕೋಟಮ್ಮನಮ್ಮ ಹಬ್ಬ ಅಂತಾರೆ. ಈಗ ಅಲ್ಲಿ ನಮ್ಮ ಬೀದಿಲೇ ಇರೋಂಥ ಬ್ಯೂಟಿಫುಲ್ ಆದ ಮಾರಮ್ಮನಿಗೆ ಪೂಜೆ ಮಾಡ್ತಿದ್ದಾರೆ ನಮ್ಮ ಅತ್ತಿಗೆ, ದೊಡ್ಡ ಅತ್ತಿಗೆ. ಇದು ಏನು ಅಂದರೆ, ಇದು ಮಾರಮ್ಮ ಯಾವುದೇ ಥರ ಗುಡಿನ ಕಟ್ಸ್ಕೊಳ್ಳೋಕ್ಕೆ ಇಷ್ಟಪಡಲ್ಲ ಅಂತ ಹಿರಿಕರು ಹೇಳ್ತಾರೆ, ನಮಗೂ ಗೊತ್ತಿಲ್ಲ. ಹಾಗಾಗಿ ಇದನ್ನು ಇಷ್ಟು ಚೆನ್ನಾಗಿ ಪುಟ್ಟದಾಗಿ ಇದೆ, ನಮ್ಮ ಬೀದಿಲೇ ಇದೆ, ಚೆನ್ನಾಗಿದೆ. ಬನ್ನಿ, ಈಗ ಎಲ್ಲರೂ ಕೆರೆ ಹತ್ರ ಹೋಗ್ತಾಯಿದ್ದೀವಿ. ಇಲ್ಲಿ ಪದ್ಧತಿ ಏನಂದರೆ, ದೇವರು ಇಲ್ವಲ್ಲ ಗುರುಗಳೇ, ಹಾಗಾಗಿ ನಾವು ಸೋಮನಳ್ಳಿಗೆ ಬೆಳಿಗ್ಗೆಗೆ ಒಪ್ಪಿಸಿ ಆರತಿನೂ ಒಪ್ಪಿಸಿ ಬೆಳಿಗ್ಗೆಗೆ ಜಾತ್ರೆಗೆ ಹೋಗೋಂಥದ್ದು. ಅಲ್ಲಿ ಕೊಂಡ ಇರುತ್ತೆ ಮತ್ತು ಉತ್ಸವ ಎಲ್ಲ ಇರುತ್ತೆ, ತೇರೆಲ್ಲ ಎಳಿತಾರೆ. ಈಗ ನಾವು ಕೆರೆ ಹತ್ರ ಹೋಗ್ತಾಯಿದ್ವಿ. ಬನ್ನಿ ಎಲ್ಲರೂ, ನಮ್ಮ ಫ್ಯಾಮಿಲಿ ಎಲ್ಲ ಅದಕ್ಕೆ ಎಲ್ಲ ಮುಂದೆ ಹೋಗ್ತಿದ್ದಾರೆ, ನಾನು ಅದಕ್ಕೆ ಹಿಂದೆ ಬರ್ತಾಯಿದ್ದೀವಿ. ಪ್ರತಿ ವರ್ಷವೂ ಹೀಗೆ ನಡೀತಾ ಇರುತ್ತೆ. ಫೆಬ್ರವರಿ ತಿಂಗಳಲ್ಲಿ ತುಂಬ ಚೆನ್ನಾಗಿರುತ್ತೆ. ಫ್ಯಾಮಿಲಿ ಅಂದರೆ ವಟಾರದವರೆಲ್ಲ ಪೂಜೆ ಮಾಡೋಂಥದ್ದು. ಇದೇ ನಮ್ಮ ಮಂಡ್ಯ ಮತ್ತು ಪಾಂಡವಪುರದಿಂದ ಮಂಡ್ಯಕ್ಕೆ ಹೋಗೋದು ರಸ್ತೆಯಲ್ಲಿ ಒಂದು ಪುಟ್ಟದಾಗಿ ಕೆರೆ ಇದೆ. ಆ ಕೆರೆಯಲ್ಲೇ 3 ಕಲ್ಲನ್ನ ಮಡಗಿ ಸೋಮನಾಳಮ್ಮನಿಗೆ ಮತ್ತು ಕೋಟಮ್ಮನಮ್ಮನಿಗೆ ಪೂಜೆನ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ ಗೈಸ್. ಎಲ್ಲರಿಗೂ ಸೋಮನಾಳಮ್ಮ ಕೋಟಮ್ಮನಮ್ಮ ಒಳ್ಳೇದು ಮಾಡಲಿ. ನಮ್ಮನೆ ದೇವರು ನಮಗಂತೂ ತುಂಬ ಒಳ್ಳೇದು ಮಾಡಿದೆ. ಹೆಣ್ಮಕ್ಳೇ ಪೂಜೆ ಮಾಡಬೇಕು ಅಂತ ನಮ್ಮ ಅತ್ತಿಗೆ ಮಾಡಿಸ್ತಾ ಇದ್ದಾರೆ. ತುಂಬ ಚೆನ್ನಾಗಿತ್ತು ಪೂಜೆ. ಹಾಗೆ ವೀಡಿಯೋನ ಲಾಂಗು ಅಂತ ಸ್ಕಿಪ್ ಮಾಡಿಬಿಡಿ, ದಯವಿಟ್ಟು ವೀಡಿಯೋ ನೋಡಿ ಹೇಗೆ ಮಾಡ್ತೀವಿ ಅಂತ ನಿಮಗೆ ಗೊತ್ತಾಗುತ್ತೆ. ಹಣ್ಣು ಕಾಯಿ ಎಲ್ಲ ತಂದಿರೋದನ್ನ ಸೋಮನಾಳಮ್ಮನಿಗೆ ಅರ್ಪಿಸಬೇಕು. ಕೋಳಿನ ಮಾತ್ರ ಕೋಟೆ ಮಾರಮ್ಮನಿಗೆ ಅರ್ಪಿಸೋಂಥದ್ದು. ಈಗ ನಮ್ಮ ಕೋಡಳ್ಳಿ ಮಾರಮ್ಮನಿಗೆ ಮತ್ತು ಸೋಮನಾಳಮ್ಮನಿಗೆ ಪೂಜೆ ಮಾಡ್ತಾಯಿದ್ದಾರೆ. ನಮ್ಮ ಚಿಕ್ಕಪ್ಪ ಮತ್ತು ನಮ್ಮ ಅಣ್ಣಂದಿರೆಲ್ಲ ಬಂದಿದ್ದಾರೆ, ಅದು ವಿಶೇಷತೆ. ನೋಡಿ ಹೇಗೆ ಪೂಜೆ ಮಾಡ್ತೀವಿ ಅಂತ ಗೊತ್ತಾಗುತ್ತೆ. ಹೋಗಪ್ಪದೇ ಹೋಗು ಏನಂತ ಸೋಮನಾಳಮ್ಮನಿಗೆ ಏನು ಜೈ ಕುಂಕುಮೆ ತರು ಅಪ್ಪಗೆ ಫೋನ್ ಬೇಡ. ಏನೈತೆ ಏನತ್ತ ಬಿಡಿ, ಆಯ್ತೇನು ತಪ್ಪ ಇದೇ ಸೋಮನಾಳಮ್ಮ ಕೋಟಮ್ಮನಮ್ಮ ಬೆಳಗ್ಗೆ ಜಾತ್ರೆ ವೀಡಿಯೋನ ಹಾಕ್ತೀನಿ. ಹೀಗೆ ದಯವಿಟ್ಟು ವೀಡಿಯೋನ ನೋಡ್ತಾ ಇರಿ. ಈಗ ಕೋಳಿನ ಕಟ್ ಮಾಡಿ ಊಟ ಮಾಡಿ ಬೆಳಗಂಥದ್ದು ಒಂದು 4 ಜನಕ್ಕೆ ಊಟ ಹಾಕಬೇಕು, ಅದು ಪದ್ಧತಿ. ನಮ್ಮ ತಂದೆ ತಾಯಿ ಊಟ ಎಲ್ಲ ಟೈಮಲ್ಲೇ ಚೆನ್ನಾಗಿ ಮಾಡ್ತಾಯಿದ್ರು, ನಾವು ಅದನ್ನು ಪಾಲಿಸ್ತಾಯಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಹೀಗೆ ವೀಡಿಯೋ ನೋಡ್ತಾಯಿರಿ.